ನೀವು ನಿದ್ರೆ ಮಾಡ್ತೀರಾ? ಆಬ್ವಿಯಸ್ಲಿ ಎಲ್ಲರೂ ನಿದ್ರೆ ಮಾಡ್ತಾರೆ. ಇದೇನು ಹೀಗೆ ಕೇಳ್ತಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಆ್ಯಕ್ಚುಲಿ ನಾವು ನಿದ್ರೆ ಮಾಡೋವಾಗ ನಮ್ಮ ಬ್ರೈನ್ ಕೂಡ ಸ್ಲೀಪ್ ಮಾಡುತ್ತಾ? ಅಂದರೆ ನಮ್ಮ ಬ್ರೈನ್ ಕೂಡ ರೆಸ್ಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಇದನ್ನು ತಿಳ್ಕೊಬೇಕಂದ್ರೆ ಈ ವಿಡಿಯೋ ನೋಡಿ. ನಾವು ಮಲಗಿದಾಗಲೂ ಕೂಡ ನಮ್ಮ ಬ್ರೈನ್ ಬ್ಯುಸಿ ಆಗಿರುತ್ತೆ. ಅಂದರೆ ನಾವು ದಿನಪೂರ್ತಿ ಎಚ್ಚರ ಇದ್ದಾಗ ಎಲ್ಲ ಟೈಮಲ್ಲೂ ಏನೆಲ್ಲ ವರ್ಕ್ ಮಾಡಿರ್ತೀವಿ, ಏನೆಲ್ಲ ಯೋಚನೆಗಳನ್ನ ಮಾಡಿರ್ತೀವಿ, ಇದಕ್ಕೆಲ್ಲ ನಮ್ಮ ನ್ಯೂರಾನ್ಸ್ ತುಂಬ ವರ್ಕ್ ಮಾಡಿರುತ್ತೆ. ಅಂದರೆ ಈ ನ್ಯೂರಾನ್ಸ್ ವರ್ಕ್ ಆಗಬೇಕಂದ್ರೆ ಎನರ್ಜಿ ಯುಟಿಲೈಸ್ ಆಗಿರುತ್ತೆ. ಈ ಎನರ್ಜಿ ಯೂಸ್ ಮಾಡಿಕೊಂಡಾಗ ಸಮ್ ವೇಸ್ಟ್ ಪ್ರಾಡಕ್ಟ್ ಕ್ರಿಯೇಟ್ ಆಗುತ್ತೆ, ಲೈಕ್ ಡಿಫ್ರೆಂಟ್ ಪ್ರೋಟೀನ್ಸ್. ಇದನ್ನು ಟಾಕ್ಸಿನ್ಸ್ ಅಂತ ಹೇಳ್ತಾರೆ. ಈ ಟಾಕ್ಸಿನ್ಸ್ ರಿಮೂವಲ್ ಪ್ರೋಸೆಸ್ ಆಗೋದು ನಾವು ಮಲ್ಕೊಂಡಾಗ ಮಾತ್ರ. ಸೊ ನಾವು ಮಲಗಿದ್ದಾಗ ಈ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗ್ತಾನೆ ಇರಬೇಕು. ಅದು ಆಗಿಲ್ಲ ಅಂದಾಗ ಓವರ್ ಅಕ್ಯುಮುಲೇಷನ್ ಆಫ್ ದೀಸ್ ಟಾಕ್ಸಿನ್ಸ್ ಬ್ರೈನ್ ಫಂಕ್ಷನ್ನ ಸ್ಲೋ ಮಾಡುತ್ತೆ. ಇದರಿಂದ ನ್ಯೂರಾನ್ಸ್ ಡ್ಯಾಮೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಾಪರ್ ನ್ಯೂರೋಲಾಜಿಕಲ್ ಹೆಲ್ತ್ ಮೇಂಟೈನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಾಪರ್ ಸ್ಲೀಪ್ ಇಲ್ಲ ಅಂದರೆ ಮೆಮೊರಿ ಕೂಡ ವೀಕ್ ಆಗುತ್ತೆ. ಇದರಿಂದ ಫೋಕಸ್ ಕಡಿಮೆ ಆಗಿಬಿಡುತ್ತೆ. ಸೊ ಸ್ಟೂಡೆಂಟ್ಸು 6 to 7 hours ಪ್ರಾಪರ್ ಸ್ಲೀಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆ್ಯಕ್ಚುಲಿ ಸ್ಲೀಪಿಂಗ್ ಇಸ್ ನಾಟ್ ಟೈಮ್ ವೇಸ್ಟ್. ಇದು ಬ್ರೈನ್ ರೀಚಾರ್ಜ್ ಟೈಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು, ಮಲ್ಕೊಳ್ಳೋದ್ರಿಂದ ನಮ್ಮ ಬಾಡಿ ಮಾತ್ರ ರಿಫ್ರೆಶ್ ಆಗೋದಿಲ್ಲ, ನಮ್ಮ ಬಾಡಿಗೆ ಮಾತ್ರ ರೆಸ್ಟ್ ಸಿಗೋದಿಲ್ಲ, ಇನ್ಕ್ಲೂಡಿಂಗ್ ನಮ್ಮ ಬ್ರೈನ್ಗೆ ಸರ್ವೈವಲ್ ಪ್ರೋಸೆಸ್. ಅದು ನಮ್ಮ ಬ್ರೈನ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ, ನಾವು ಮೆಂಟಲಿ ಹೆಲ್ದಿ ಆಗಿರ್ಬೇಕಂದ್ರೆ ನಿದ್ರೆ ತುಂಬಾ ಇಂಪಾರ್ಟೆಂಟ್. ಹಾಗಂತ ನಾನು ನಿದ್ರೆ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇಲ್ಲ, ಪ್ರಾಪರ್ ಸ್ಲೀಪ್ ಮಾಡಬೇಕು. ಇದೇ ರೀತಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ಬ್ರೈನ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಫಾರ್ ನೆಕ್ಸ್ಟ್ ಎಪಿಸೋಡ್.